ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಮಿಳುನಾಡಿನಾದ್ಯಂತ 45 ಹಾಗೆ ಮಾರ್ಕ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಸಿನಿಮಾ ತಮಿಳುನಾಡಿನ ಮೂಲೆ ಮೂಲೆಗಳಲ್ಲೂ ಭರ್ಜರಿಯಾದಂತಹ ಓಪನಿಂಗ್ ಅನ್ನು ಪಡ್ಕೊಂಡಿದೆ. ಈ ಸಿನಿಮಾಗೆ ಅಲ್ಲಿನ ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಕಡಲೂರಿನಲ್ಲಿ ಈ ಎರಡು ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ. ಕೂಲಿ ಸಿನಿಮಾ ತೆರೆ ಕಂಡಾಗ ಕಡಲೂರಿನ ಕಮಲಂ ಚಿತ್ರಮಂದಿರದಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಹಾಗೆ ಯಾವ ಮಟ್ಟದ ಚಿತ್ರಮಂದಿರ ಇದು ಅಂತ. ಅತ್ಯದ್ಭುತವಾದಂಥ ಚಿತ್ರಮಂದಿರ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಯಾವುದೇ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಕಡಿಮೆ ಇಲ್ಲದಂತೆ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನು ನೀಡ್ತಾ ಇರುವಂಥ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡದ ಮಾರ್ಕ್ ಹಾಗೆ 45 ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ಒಟ್ಟು 4 ಪ್ರದರ್ಶನ. ಈ 4 ಪ್ರದರ್ಶನಗಳ ಪೈಕಿ 2 ಪ್ರದರ್ಶನ 45 ಮತ್ತೆರಡು ಪ್ರದರ್ಶನ ಮಾರ್ಕ್. ಖುಷಿಯಾಗುತ್ತಲ್ಲ? 2 ಕೂಡ ನಮ್ಮ ಕನ್ನಡ ಸಿನಿಮಾನೇ. ಕಡಲೂರಿನ ಕಮಲಂ ಚಿತ್ರಮಂದಿರಕ್ಕೆ ಹೋದ್ರೆ ಕನ್ನಡ ಸಿನಿಮಾನೇ ಪ್ರದರ್ಶನ ಆಗುತ್ತೆ. ಸುದೀಪ್ ಬರ್ತಾರೆ, ಶಿವಣ್ಣ ಬರ್ತಾರೆ, ರಾಜ್ಬಿ ಶೆಟ್ಟಿ ಬರ್ತಾರೆ, ಉಪೇಂದ್ರ ಅವರು ಬರ್ತಾರೆ. ಚಿತ್ರಮಂದಿರದ ಸುತ್ತಮುತ್ತ ನಮ್ಮ ಕನ್ನಡ ನಟರ ಪೋಸ್ಟರ್ಗಳು. ಹಾಗಂದ ಮಾತ್ರಕ್ಕೆ ಇಲ್ಲಿ ಕನ್ನಡದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇಲ್ಲ, ಬದಲಾಗಿ ತಮಿಳಿನಲ್ಲಿ ಪ್ರದರ್ಶನ ಕಾಣುತ್ತೆ. ಇರಲಿ, ಅದು ಏನು ಮಾಡೋಕ್ಕಾಗಲ್ಲ. ಯಾಕಂತೇಳಿದ್ರೆ ಇವಾಗ ಒಂದು ಬೀಜವನ್ನು ಬಿತ್ತಾ ಇದ್ದಾರೆ, ಅದು ಬೆಳೆದು ಗಿಡವಾಗುತ್ತೆ, ಮರವಾಗುತ್ತೆ, ಹೂ ಬಿಡುತ್ತೆ, ಹಣ್ಣು ಬಿಡುತ್ತೆ, ಫಲ ಕೊಡುತ್ತೆ, ಟೈಮ್ ತೆಗೆದುಕೊಳ್ಳುತ್ತೆ. ಹಿಂದೆಲ್ಲ ಪರಭಾಷಾ ಸಿನಿಮಾಗಳು ಯಾವ ರೀತಿ ಎಂಟ್ರಿ ಕೊಡ್ತು, ಇವಾಗ ಯಾವ ರೀತಿ ಬೆಳೆದು ನಮ್ಮ ಕರ್ನಾಟಕದ ಆಲದ ಮರವಾಗಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಹೀಗಿರಬೇಕಾದ್ರೆ ನಮ್ಮ ಹಿಂದಿನವರು ಬಹುತೇಕ ಮಂದಿ ಹೊರ ರಾಜ್ಯಗಳಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡುವಂಥ ಗೋಜಿಗೆ ಹೋಗೇ ಇಲ್ಲ. ಹೀಗಾಗಿ ನಮಗೆ ಅಲ್ಲಿ ಸೆಂಟರ್ ಸಿಗ್ತಾ ಇಲ್ಲ. ಇವಾಗ ಸಿಗ್ತಾ ಇದೆ, ಖುಷಿ ಪಡಬೇಕು. ಅದು ತಮಿಳಲ್ಲಿ ರಿಲೀಸ್ ಆಯಿತು, ಕನ್ನಡದಲ್ಲಿ ರಿಲೀಸ್ ಆಯಿತು, ಒಟ್ಟಾರೆಯಾಗಿ ನಮ್ಮ ಸಿನಿಮಾಲ್ಲಿ ರಿಲೀಸ್ ಆಗಿದೆ. ನಮ್ಮ ನಿರ್ಮಾಪಕರ ಜೇಬು ತುಂಬಿದೆ. ಖುಷಿ ಅಲ್ವಾ? ನಮ್ಮವರು ಬೆಳಿಬೇಕಷ್ಟೇ. ಇರಲಿ, ಈ ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡದ ಮಾರ್ಕ್ ಆಗಿ 45 ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಹೀಗಿರಬೇಕಾದ್ರೆ ಯಾವ್ಯಾವ ಪ್ರದರ್ಶನದಲ್ಲಿ ಯಾವ್ಯಾವ ಸಿನಿಮಾ ಸ್ಕ್ರೀನಿಂಗ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಬೆಳಿಗ್ಗೆ 11 ಗಂಟೆ ಹಾಗೆ ರಾತ್ರಿ 10 ಗಂಟೆಗೆ ಮಾರ್ಕ್ ಸಿನಿಮಾ, ಇನ್ನು ಮಧ್ಯಾಹ್ನ 2:30 ಹಾಗೆ ಸಂಜೆ 6:30ಕ್ಕೆ 45 ಸಿನಿಮಾ. 2 ಕೂಡ ಕನ್ನಡ ಸಿನಿಮಾಗಳೇ. ಈ ಚಿತ್ರಮಂದಿರದಲ್ಲಿ ಈ ವಾರ ಹೋದ್ರೆ ಕನ್ನಡ ಸಿನಿಮಾಗಳೇ ಅಬ್ಬರಿಸುತ್ತೆ. ಹಾಗಂದ ಮಾತ್ರಕ್ಕೆ ಇಲ್ಲಿ 2 ಸ್ಕ್ರೀನ್ ಇದೆಯಾ? ಇಲ್ಲ, ಒಂದೇ ಸ್ಕ್ರೀನು, 4 ಶೋ. ಈ 4 ಶೋಗಳ ಪೈಕಿ 2 ಶೋ ಮಾರ್ಕ್ ಸಿನಿಮಾ, ಮತ್ತೆರಡು 45 ಸಿನಿಮಾ. ಹಿಂದೆಲ್ಲ ನಮ್ಮ ಸಿನಿಮಾಗಳು ಬಾರ್ಡರ್ ದಾಟಿ ಹೋಗ್ತಾನೆ ಇರಲಿಲ್ಲ. ಹೋದ್ರೆ ವರ್ಷಕ್ಕೆ 1 ಅಥವಾ 2 ಅಷ್ಟೇ ಬಹುನಿರೀಕ್ಷಿತ ಸಿನಿಮಾಗಳು ತೆರೆ ಕಂಡಾಗ ಅಷ್ಟೇ. ಅದಾದ ಬಳಿಕ ಪ್ಯಾನ್ ಇಂಡಿಯಾ ಸಿನಿಮಾಗಳಾಯಿತು. ಆವಾಗ ಡಬ್ಬಿಂಗ್ ಆಗೋಯ್ತು. ಅವರವರ ಭಾಷೆಯಲ್ಲಿ ನಮ್ಮ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾ ಇತ್ತು. ಈ 2 ಸಿನಿಮಾಗಳು ಕೂಡ ಅದೇ ಥರ. ಆದರೆ ಈ ಹಿಂದೆ ಈ ಮುಂಗಾರು ಮಳೆ ಬಂತು, ಅಣ್ಣವರ ಒಂದಿಷ್ಟು ಸಿನಿಮಾಗಳು, ಹೀಗೆ ಒಂದಿಷ್ಟು ಸಿನಿಮಾಗಳು ಕನ್ನಡದಲ್ಲೇ ಇತರ ರಾಜ್ಯಗಳಲ್ಲಿ ಪ್ರದರ್ಶನ ಕಂಡಿದೆ. ಆದರೆ ಅದರ ಪ್ರಮಾಣ ತುಂಬ ಕಡಿಮೆ. ಡಬ್ಬಿಂಗ್ ಆಗಿ ಈ ಹಿಂದೆ ಕೂಡ ಹಲವು ಸಿನಿಮಾಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರದರ್ಶನ ಕಂಡಿವೆ, ಇಲ್ಲ ಅಂತಲ್ಲ. ಆದರೆ ಪ್ರಸ್ತುತ ಅದಕ್ಕೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹೆಸರು ಅಷ್ಟೇ. ಆವಾಗಲೂ ಕೂಡ ಆಗ್ತಿದ್ದು ಡಬ್ಬಿಂಗ್ಗೆ, ಇವಾಗಲೂ ಕೂಡ ಆಗ್ತಿರೋದು ಡಬ್ಬಿಂಗ್ಗೆ. ಆವಾಗ ನಂತರದ ದಿನಗಳಲ್ಲಿ ರಿಲೀಸ್ ಆಗ್ತಾ ಇತ್ತು. ಉದಾಹರಣೆಗೆ ಹೇಳೋದಾದ್ರೆ ಕಾಂತಾರ ರೀತಿ. ಹಳೆ ಕಾಂತಾರ ಸಿನಿಮಾ ಇದೆಯಲ್ಲ, ಅದು ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಅದು ಕನ್ನಡದಲ್ಲೇ ರಿಲೀಸ್ ಆದಂಥ ಸಿನಿಮಾ. ಆ ಬಳಿಕ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಹಂತ ಹಂತವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಯಿತು. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ಹೆಂಗಂತ ಹೇಳಿದ್ರೆ, ನಾನು ತಿಳಿದ ಮಟ್ಟಿಗೆ ಹೇಳ್ತಾ ಇರೋದು, ಸಿನಿಮಾ ಸೆಟ್ಟೇ ಇರಬೇಕಾದ್ರೆ ಇದು 5 ಭಾಷೆ ಸಿನಿಮಾ, 6 ಭಾಷೆ ಸಿನಿಮಾ ಅಂತ ಅನೌನ್ಸ್ ಮಾಡಿಬಿಡೋದು. ಆಮೇಲೆ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಆಯಾಯ ರಾಜ್ಯಗಳಿಗೆ ಹೋಗಿ ಅಲ್ಲಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋದು. ಡಬ್ಬಿಂಗ್ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದ ಬಳಿಕ ಈ ಸಿನಿಮಾವನ್ನು ಅಲ್ಲಿಯ ಡಿಸ್ಟ್ರಿಬ್ಯೂಟರ್ಗಳು ಬಂದು ಕೊಂಡ್ಕೊಂಡು ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡೋದು. 2 ಕೂಡ ಡಬ್ಬಿಂಗೆ. ಪ್ಯಾನ್ ಇಂಡಿಯಾ ಅನ್ನೋದು ಸೆಟ್ ಇರಬೇಕಾದ್ರೆ ಆಗುತ್ತೆ, ಡಬ್ಬಿಂಗ್ ಅನ್ನೋದು ಸಕ್ಸಸ್ ಆದ ಬಳಿಕ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್. ಇದೀಗ ನಮ್ಮ ಕನ್ನಡದ ಮಾರ್ಕ್ ಹಾಗೆ 45 ಸಿನಿಮಾ ತಮಿಳುನಾಡಿನ
ಕಡಲೂರಿನ ಕಮಲಂ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಅದೇನೇ ಇರಲಿ, ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಇದೇ ರೀತಿ ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ನಮ್ಮ ಕನ್ನಡದ ಈ 2 ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ನಮಸ್ಕಾರ.